ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ಒಂದು ಥ್ಯಾಂಕ್ಸ್, ಧನ್ಯವಾದ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇವತ್ತಿನ ಟಾಪಿಕ್ ಏನು ಅಂತ ನೋಡೋಣ. ಇವತ್ತು ಲಕ್ಷ್ಮೀ ದೇವಿಯ ಬಗ್ಗೆ ಮಾತಾಡೋಣ. ನಿಮಗೆ ಗೊತ್ತಿಲ್ಲದೆ ಇರೋ ಕೆಲವೊಂದು ಪಾಯಿಂಟನ್ನು ಕವರ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಲಕ್ಷ್ಮಿ ಅಂದರೆ ಸಂಪತ್ತು ಮಾತ್ರವಲ್ಲ, ಶಕ್ತಿ, ಶಾಂತಿ, ಸಮೃದ್ಧಿ. ವಿಷ್ಣುವಿನ ಪತ್ನಿ ಆಕೆ. ಸಂರಕ್ಷಣೆಗೆ ಬೇಕಾದ ಎನರ್ಜಿ. ಲಕ್ಷ್ಯ ಎಂದರೆ ಗುರಿ, ಜೀವನದಲ್ಲಿ ಗುರಿ ಸಾಧಿಸಲು ಬೇಕಾದ ಶಕ್ತಿ. ಆಕೆಯನ್ನು ಚಂಚಲೆ ಅಂತ ಕರೀತಾರೆ. ಧರ್ಮ, ಶುದ್ಧತೆ ಇದ್ದವರಲ್ಲಿ ಮಾತ್ರ ನೆಲೆಸುತ್ತಾಳೆ ಎನ್ನುವುದು ನಂಬಿಕೆ. ಈಗ ಅಷ್ಟಲಕ್ಷ್ಮಿಯರ ತತ್ವ ಏನು ಅಂತ ನೋಡೋಣ. ಆದಿಲಕ್ಷ್ಮಿ ಆತ್ಮಜ್ಞಾನ, ಧಾನ್ಯಲಕ್ಷ್ಮಿ ಅನ್ನ, ಕೃಷಿ, ಪ್ರಾಕೃತಿಕ ಸಮೃದ್ಧಿ, ಧನಲಕ್ಷ್ಮಿ ಹಣ, ಧನಕನಕ, ಗಜಲಕ್ಷ್ಮಿ ಶಕ್ತಿ ಪ್ರಭಾವ, ಸಂತಾನಲಕ್ಷ್ಮಿ ಮಕ್ಕಳು ಮಾತ್ರ ಅಲ್ಲ, ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ, ವೀರಲಕ್ಷ್ಮಿ ಅಂದರೆ ಧೈರ್ಯ, ವಿಜಯ, ವಿದ್ಯಾಲಕ್ಷ್ಮಿ ಜ್ಞಾನ, ವಿದ್ಯೆ, ವಿಜಯಲಕ್ಷ್ಮಿ ಕರ್ಮಯೋಗಿ, ಸಾಧನೆ. ಅಷ್ಟಲಕ್ಷ್ಮಿ ಅಂದರೆ ಧನಧಾನ್ಯ ಅಲ್ಲ, ಇದು ಸಂಪೂರ್ಣ ಜೀವನವನ್ನು ಸಮೃದ್ಧಗೊಳಿಸುವ 8 ದಿಕ್ಕುಗಳ ಶಕ್ತಿ. ಲಕ್ಷ್ಮೀದೇವಿ ಎಲ್ಲಿಗೆ ಬರ್ತಾಳೆ ಅಂತ ನೋಡೋಣ. ಮನೆಯಲ್ಲಿ ಸ್ವಚ್ಛತೆ ಇದ್ದಲ್ಲಿ, ಮನಸ್ಸಿನಲ್ಲಿ ಶಾಂತಿ ಮತ್ತು ಕೃತಜ್ಞತೆ ಇದ್ದಲ್ಲಿ, ದೀಪ ಬೆಳಗುವ ಮನೆಗೆ, ಅನ್ನದಾನ ಧರ್ಮ ಮಾಡುವವರ ಬಳಿಗೆ, ಇನ್ನು ಮುಖ್ಯವಾಗಿ ಸ್ತ್ರೀಯರನ್ನು ಗೌರವ ಕೊಡುವ ಮನೆಗೆ, ಮನಸ್ಸಿಗೆ ಬರ್ತಾಳೆ ಅವಳು. ಇದನ್ನು ಅಂಡರ್ಲೈನ್ ಮಾಡಿ ಹೇಳೋದು ನಾನು. ಸ್ತ್ರೀಯರನ್ನು ಗೌರವ ಕೊಡುವಂಥ ಮನೆಗಳಿಗೆ ಮಾತ್ರ ಆಕೆ ಬರೋದು. ಲಕ್ಷ್ಮೀದೇವಿಯನ್ನು ಆಕರ್ಷಿಸೋ ಸೀಕ್ರೆಟ್ ಅಂದರೆ ಕೃತಜ್ಞತೆ, ದಾನಶೀಲತೆ, ಸ್ತ್ರೀಯರಿಗೆ ಗೌರವ. ಇನ್ನು ಆಸ್ಟ್ರಾಲಜಿ, ಜ್ಯೋತಿಷದ ಕನೆಕ್ಷನ್ ಹಾಗೂ ಚಕ್ರದ ಕನೆಕ್ಷನ್ ಏನು ಅಂತ ನೋಡೋಣ. ಲಕ್ಷ್ಮಿ ಶಕ್ತಿ ಶುಕ್ರನ ಜೊತೆ ಕನೆಕ್ಟ್ ಆಗಿದೆ. ಶುಕ್ರ ಜಾತಕದಲ್ಲಿ ಬಲಹೀನ ಆಗಿದ್ದರೆ ಧನ ಸಮಸ್ಯೆ, ಸಂಬಂಧ ಸಮಸ್ಯೆ, ಈ ಥರ ಕೆಲವು ಸಮಸ್ಯೆಗಳು ಬರುತ್ತೆ. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ಚಂದ್ರ ಮನಸ್ಸಿಗೆ ಕಾರಕ ಅಂತ ಮೊದಲೇ ಹೇಳಿದ್ದೆ, ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ. ಚಂದ್ರನನ್ನು ಬಲಗೊಳಿಸುವುದರ ಮೂಲಕ ಮನಸ್ಸಿನಲ್ಲಿ ಶಾಂತಿ ಬರುತ್ತೆ. ಹಾಗೆ ಚಂದ್ರ ಬಲವಾದಲ್ಲಿ ಲಕ್ಷ್ಮಿಯು ನೆಲೆಸುತ್ತಾಳೆ. ಹಾಗೆ ಮನಸ್ಸಿಗೂ ಲಕ್ಷ್ಮಿಗೂ ಸಂಬಂಧ ಇದೆ. ಟೆನ್ಷನು, ಸ್ಟ್ರೆಸ್ ಇದ್ದರೆ ಲಕ್ಷ್ಮಿ ಬರಲ್ಲ. ಇನ್ನೊಂದು ವಿಚಾರ, ಲಕ್ಷ್ಮಿಯನ್ನು ಚಂದ್ರ ಸಹೋದರಿ ಅಂತ ಕರೆದಿದ್ದಾರೆ. ಯಾಕೆ ಗೊತ್ತಾ? ಚಂದ್ರನ ಶೀತಲ ಮೃದು ಸ್ವಭಾವ, ಮಂಗಳಕರ ಪ್ರಕಾಶವನ್ನು ಸೌಮ್ಯತೆ ಮತ್ತು ಸಂಪತ್ತಿನ ಸಂಕೇತ ಅಂತ. ಚಂದ್ರನು ಮನಸ್ಸಿನ ನಿಯಂತ್ರಕ, ಶಾಂತಿ, ತಾಜಾತನ ಭಾವನೆಗಳ ಪ್ರತಿ. ಲಕ್ಷ್ಮಿ ಸಂಪತ್ತು, ಆನಂದ, ಸಮಾಧಾನ, ಶಕ್ತಿಯ ಪ್ರತಿರೂಪ. ಹೀಗೆ ಇಬ್ಬರಿಗೂ ಸಾಮ್ಯತೆ ಇದೆ ಅಂತೇಳಿ ಚಂದ್ರ ಸಹೋದರಿ ಅಂತ ಹೇಳಿದ್ದಾರೆ. ಇನ್ನು ಚಕ್ರಗಳಲ್ಲಿ ಯಾವ ಚಕ್ರಕ್ಕೆ ಈ ಶಕ್ತಿಯ ಕನೆಕ್ಟ್ ಇದೆ ಅಂತೇಳಿ ನೋಡುವ. ಹೃದಯ ಚಕ್ರ ಮತ್ತು ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಿದ್ದರೆ ಅಬಂಡೆನ್ಸ್ ಅಟ್ರಾಕ್ಟ್ ಆಗುತ್ತೆ. ಈ ಹಾರ್ಟ್ ಚಕ್ರಕ್ಕೂ ಲಕ್ಷ್ಮಿಗೂ ಡೈರೆಕ್ಟ್ ಸಂಬಂಧ ಇದೆ. ಮತ್ತು ಮಣಿಪುರ ಚಕ್ರ, ನಾಭಿ ಚಕ್ರ ಅಂತಲೂ ಹೇಳ್ತಾರೆ. ಇದು ಬ್ಯಾಲೆನ್ಸ್ ಆಗಿದ್ದರೆ ಅಬಂಡೆನ್ಸು ಅಟ್ರಾಕ್ಟ್ ಆಗುತ್ತೆ. ಇನ್ನು ಶ್ರೀ ಸೂಕ್ತದ ರಹಸ್ಯ, ಹಿರಣ್ಯವರ್ಣಾಂ ಹರಿಣೀಂ ಅಂತ ಕೇಳಿರ್ಬೋದು ನೀವೆಲ್ಲ. ಅಂದರೆ ಬಂಗಾರದ ಬಣ್ಣದವಳು ಅಂತ ವರ್ಣಿಸಿದ್ದಾರೆ. ಅದರಲ್ಲಿ ಹಿರಣ್ಮಯೀಂ ಲಕ್ಷ್ಮೀಂ ಅಂತ ಬರುತ್ತೆ. ಇದು ಗೋಲ್ಡನ್ ಎನರ್ಜಿ ಅಂತ. ಈ ಶ್ರೀ ಸೂಕ್ತ ದಿನನಿತ್ಯ ಪಠಣದಿಂದ ಸ್ಲೋಲಿ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಅಬಂಡೆನ್ಸ್ ನ್ಯಾಚುರಲಿ ಅಟ್ರಾಕ್ಟ್ ಆಗುತ್ತೆ. ಲಕ್ಷ್ಮೀದೇವಿ ಅಂದರೆ ಕೇವಲ ನೋಟು, ಗೋಲ್ಡು ಅಲ್ಲ, ಧರ್ಮ, ದಾನ, ಕೃತಜ್ಞತೆ, ಶಾಂತಿ,
ಜ್ಞಾನ ಇವೆಲ್ಲ ಸೇರಿ ಬಂದಾಗಲೇ ಅವಳು ನೆಲೆಸೋದು ಮನೆಯಲ್ಲಿ. ಆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಖುಷಿಯಾಗಿರಿ. ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ ಕೇಳಿ. ಸ್ತ್ರೀಯರಿಗೆ ಎಲ್ಲಿ ಗೌರವ ಕೊಡ್ತಾರೋ ಆ ಮನೆಯಲ್ಲಿ ಲಕ್ಷ್ಮಿಯು ಸದಾ ನೆಲೆಸಿರ್ತಾಳೆ ಅಂತ ಹೇಳ್ತೀನಿ. ಇದು ಬರೀ ಗಂಡಸರು ಅಂತಲ್ಲ, ಕೆಲವು ಹೆಂಗಸರು ಕೆಲವು ಇನ್ನು ಬೇರೆ ಹೆಂಗಸರನ್ನು ನೋಡಿದರೆ ಒಂಥರ ಜಲಸಿ ಆ ಥರ ಎಲ್ಲ ಮಾಡೋದೆಲ್ಲ ಇರುತ್ತೆ ಕೆಲವರಿಗೆ. ಅದನ್ನೆಲ್ಲ ಬಿಟ್ಟು ಎಲ್ಲ ಸ್ತ್ರೀಯರಲ್ಲಿ ಆಕೆಯನ್ನು ಕಾಣೋದನ್ನು ನೋಡಬೇಕು. ಎಲ್ಲರೂ ಒಬ್ರನ್ನೊಬ್ಬರು ರೆಸ್ಪೆಕ್ಟ್ ಕೊಡೋದು, ಅವರಿಗೆ ಗೌರವ ಕೊಡೋದು ಮಾಡ್ತಾಯಿದ್ರೆ ಈ ಥರ ಎನರ್ಜಿ ಅಟ್ರ್ಯಾಕ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೊಮ್ಮೆ ಆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.